ಇವತ್ತು ಸಮಗ್ರವಾಗಿ ಬಂಗಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪಂಚಾಯಿತಿಗಳಲ್ಲಿ ಮತ್ತು ಬಂಗಾರಪೇಟೆ ನಗರದಲ್ಲಿ ಕುಡಿಯೋ ನೀರನ್ನು ಯಾವ ರೀತಿಯಾಗಿ ಸರಬರಾಜು ಮಾಡಬೇಕು, ಇಲ್ಲೆಲ್ಲಿ ವ್ಯತ್ಯಾಸ ಆದರೆ ಯಾವ ಕ್ರಮ ತಗೋಬೇಕು ಅಂತೇಳಿ ಎಲ್ಲವನ್ನು ಚರ್ಚೆ ಮಾಡಿ ಎಲ್ಲದೂ ಕೂಡ ವಿಶೇಷವಾಗಿ PDOಗಳಿಗೆ ಮತ್ತು ಆಡಳಿತಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಯಾವ ಗ್ರಾಮಗಳಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಬರಬಾರ್ದು. ಆ ಸಮಸ್ಯೆಗೆ ತಕ್ಷಣ ನಾವು ಸ್ಪಂದಿಸ್ತೇವೆ. ನಮ್ಮ ಗಮನಕ್ಕೆ ಇವತ್ತೇನು ನಾವು ಸಮಿತಿ ಮಾಡಿದ್ದೇವೆ, ಅದರ PDOಗಳಿದ್ದಾರೆ, ನಮ್ಮ ಗಮನಕ್ಕೆ ಬಂದ ತಕ್ಷಣ ಆ ಕುಡಿಯೋ ನೀರಿಗೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳಿ ಸಲಹೆ ಸೂಚನೆಗಳನ್ನು ನಾನು ಕೊಟ್ಟಿದ್ದೇನೆ. ಏನೇ ಆಗಲಿ, ಎಷ್ಟೇ ಕಷ್ಟ ಬಂದರೂ ಕೂಡ ನನ್ನ ತಾಲೂಕಿನಲ್ಲಿ ಕುಡಿಯೋ ನೀರಿಗೆ, ವಿಶೇಷವಾಗಿ ತಾಯಂದರಿಗೆ, ಜಾನುವಾರುಗಳಿಗೆ ಸಮಸ್ಯೆ ಬಂದ ರೀತಿಯಲ್ಲಿ ಸಮಗ್ರವಾಗಿ ನಾನು ಮತ್ತು ನನ್ನ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತೇವೆ. ಆಮೇಲೆ ಇವತ್ತು ಏನು ಅನೈತರೈಸ್ ಆಗಿ ಇವತ್ತು ನಿವೇಶನಗಳನ್ನು ಯಾರ್ಯಾರು ಬೋಗಸ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಇವತ್ತು ಕ್ರಮ ತಗೊಳ್ಳಿಕ್ಕೆ ಕೂಡ ಆಯಾ ಪಂಚಾಯತಿ PDOಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದೀವಿ. ಅವರು ಯಾವುದು ತಪ್ಪಾಗಿ ಸೃಷ್ಟಿ ಮಾಡತಕ್ಕಂಥ ದಾಖಲೆಗಳನ್ನು ಯಾರು ಸರಬರಾಜು ತಂದು ಕೊಡ್ತಾರೆ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತೇಳಿ ಕೂಡ ಇವತ್ತು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಏನಿವತ್ತು ಬಡವರು ಅನೈತಿಕ ಮಾಡ್ತಕ್ಕಂಥ ಲೇಔಟ್ಗಳಲ್ಲಿ ಈ ಒಂದು ಮೀಡಿಯೇಟರ್ಸ್ ಇಂದ ಸೈಟ್ಗಳನ್ನು ತಗೊಂಡು ಮೋಸ ಹೋಗ್ತಾ ಇದ್ದಾರೆ ಬಡವರು, ಅದನ್ನು ತಪ್ಪಿಸ್ಬೇಕು ಅಂತೇಳಿ ಕಟ್ಟುನಿಟ್ಟಾಗಿ ಕ್ರಮಗಳನ್ನು ಕೂಡ ತಗೊಳ್ಳೋದಕ್ಕೆ ಹೇಳಿದ್ದೇವೆ. ಆಮೇಲೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಕಂದಾಯ ಕಟ್ಟಿಲ್ಲ ಅಂಥ ಗ್ರಾಮಗಳಲ್ಲಿ ಕಂದಾಯಗಳನ್ನು ವಸೂಲಿ ಮಾಡಬೇಕು ಅನ್ನೋದು ಕೂಡ ಇವತ್ತು ಚರ್ಚೆ ಮಾಡಿದ್ದೇವೆ. ಇದರೊಟ್ಟಿಗೆ ವಿಶೇಷವಾಗಿ ನಮ್ಮ ಸರ್ಕಾರದ ಮಹತ್ತರವಾದ ಯೋಜನೆ ಭಾರತ್ ಜೋಡೋ ಯುವ ಸಂಘ ಸ್ಥಾಪನೆ ಮಾಡ್ತಕ್ಕಂಥದ್ರ ಬಗ್ಗೆ ಕೂಡ ಇವತ್ತು ನಾವು ಮುಂದಿನ ಸಭೆ ಕರೆದು ಅದನ್ನು ಯಶಸ್ವಿಯಾಗಿ ಮಾಡಬೇಕು. ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಯುವ ಸಂಘಟನೆಯನ್ನು ಮಾಡಿ ಆ ಮುಖಾಂತರ ಒಂದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಸರ್ಕಾರದ ಎಲ್ಲ ಯೋಜನೆಗಳನ್ನು ಕೂಡ ಅವರು ಮನೆ ಬಾಗಿಲು ತಲುಪಲಿಕ್ಕೆ ಸಹಕಾರಿಯಾಗುವಂತೆ ಕ್ರಮ ತಗೋಬೇಕು ಅನ್ನೋದು ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡಿದೆ. ಒಟ್ಟಾರೆ ಇವತ್ತು ಕುಡಿಯುವ ನೀರಿನ ಸಮಸ್ಯೆಗಳು, ಬರಗಾಲ ಸಂಬಂಧಪಟ್ಟ ಚರ್ಚೆ, ಗ್ರಾಮ ಪಂಚಾಯತಿಯಲ್ಲಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಕಟ್ಟಡಗಳಿಗೆ ಬಗ್ಗೆ ಖಾತೆ ಮಾಡುವ ಬಗ್ಗೆ, ಈ ಸ್ವತ್ತನ್ನು ಮೊಟಿವೇಶನ್ ಬಗ್ಗೆ ಮತ್ತು VBG ರಾಮ್ಜಿ ಯೋಜನೆ ಏನು ಕೇಂದ್ರ ಸರ್ಕಾರ ಹೊಸದಾಗಿ ತಂದು ಈ ಯೋಜನೆದವರು ಕೂಡ ಹಣ ಬಿಡುಗಡೆ ಆಗದಿದ್ರು ಕೂಡ ಹಿಂದೆ ನಾವೇನು ಮನ್ರೇಗಾದಲ್ಲಿ ಮಾಡಿರ್ತೀವಿ ಅದೇ ಯೋಜನೆಗಳನ್ನು ಇವತ್ತು ಮುಂದುವರಿಸೋದಕ್ಕೆ ಈ ಹಾಪಲ್ಲಿ ಅವಕಾಶ ಇದೆ. ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಸಮಗ್ರವಾಗಿ PDOಗಳನ್ನು ಕರೆದು ಇವತ್ತು ಚರ್ಚೆ ಮಾಡಿ ಅವರಿಗೆ ಮಾರ್ಗದರ್ಶನ ಸೂಚನೆಯನ್ನು ಕೊಟ್ಟಿರ್ತೇವೆ.